ಟಿವಿ ಇವಳನ್ನ ರೂಮಲ್ಲಿ ಕರ್ಕೊಂಡೋಗಿ ಹಾಕು. ಪಾರ್ವತಿ ಮತ್ತೆ ಅರ್ಚನಾ ಇಬ್ರು ಸಂಜನಾ ಅವರ ಕೈ ಹಿಡ್ಕೊಂಡು ಅವ್ರನ್ನ ಎಳ್ಕೊಂಡು ಬೇರೆ ಒಂದ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಪೀರಿಯಡ್ಸ್ ಆಗಿರೋ ಸೊಸೆ ಕಾಲೇಜಿಂದ ಹೊರಟು ಬಂದು ಸಂಜನಾ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಅವಾಗ ಅವರಿಗೆ ಯಾರೋ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ಅನ್ಸ್ತಿರುತ್ತೆ. ಆದ್ರೆ ಅವರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಏನಿದು, ಯಾರೋ ನನ್ ಹಿಂದೆನೆ ಬರ್ತಾ ಇರೋ ತರ ನನಗನ್ನಿಸ್ತಿತ್ತು, ಆದ್ರೆ ಇಲ್ಲಿ ಯಾರೂ ಇಲ್ವಲ್ಲ. ಈ ತರ ಹೇಳಿ ಸಂಜನಾ ಮುಂದೆ ಹೋಗ್ತಾರೆ. ಆಮೇಲೆ ತಿರ್ಗಾ ಅವ್ರಿಗೆ ಯಾರೋ ಫಾಲೋ ಮಾಡ್ತಾ ಇರೋ ತರ ಅನಿಸ್ತಿತ್ತು. ಆ ತರ ಅವ್ರಿಗೆ ತುಂಬಾ ಸತಿ ಅನಿಸ್ತಾ ಇರುತ್ತೆ. ಆಮೇಲೆ ಕೊನೆಗೂ ಅವರು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದೆರಡು ಹುಡುಗರು ಅವ್ರು ನೋಡಿ ನಗ್ತಾರೆ. ಮುಟ್ಟಾಳ್ಗಳ, ನನ್ನ ನೋಡಿ ಯಾಕೆ ನಗ್ತಿದ್ದಾರೆ? ಏನೋ ಮೊದಲನೇ ಸತಿ ಹುಡುಗಿ ನೋಡೋ ತರ ನಗ್ತಿದ್ದಾರೆ. ಅವಾಗಲ್ಲಿ ಬಸ್ ಬಂದು ನಿಲ್ಲತ್ತೆ. ಆಮೇಲೆ ಸಂಜನಾ ಆ ಬಸ್ ಅಲ್ಲಿ ಹತ್ತುವಾಗ ಆಶೀಶ್ ಅವರ ಕೈಯನ್ನ ಹಿಡ್ಕೊಂಡು ಅವ್ರನ್ನ ಒಂದ್ ಕಡೆಗೆ ಇಳಿತಾರೆ. ಎಷ್ಟು ಕೆಟ್ಟವ್ ನೀನು, ಬಸ್ ಹತ್ತುವಾಗ ನನ್ ಕೈ ಹಿಡ್ಕೊಂಡು ನನ್ನ ಎಳಿತೀಯಾ? ಚಿರು, ಇವಾಗ್ಲೇ ನಿನ್ಗೆ ಪಾಠ ಕಳಿಸ್ತೀನಿ. ಈ ತರ ಹೇಳಿ ಸಂಜನಾ ಆಶೀಶ್ ಅವರ ಕೆನ್ನೆಗೆ ತುಂಬಾ ಜೋರಾಗಿ ಹೊಡೆದು ಬಿಡ್ತಾರೆ. ಇವಾಗ ಅರ್ಥ ಆಯ್ತಾ? ಇನ್ನೊಂದ್ಸತಿ ಯಾವತ್ತಾದ್ರೂ ಒಂದ್ ಹುಡುಗಿ ಕೈ ಇಟ್ಕೊಂಡ್ರೆ ಅಷ್ಟೇ ನಿನ್ನ. ಆದ್ರೆ ನಾನು ಹಾಗೇನು ಮಾಡಿಲ್ವಲ್ಲ, ನನ್ನ ನಂಬಿ. ನಾನು ಆಶೀಶ್ ಇದನ್ ಹೇಳ್ತಿರೋವಾಗ್ಲೇ ಅಲ್ಲಿ ಒಂದ್ ಪೊಲೀಸ್ ವ್ಯಾನ್ ಬರತ್ತೆ. ನನ್ನ ಯೂನಿಫಾರ್ಮ್ ಮೇಲೆ ಆಣೆ, ಇಂಥ ಕಳ್ಳಕಾಕರು ಮತ್ತೆ ರೋಮಿಯೋಗಳಿಗೆಲ್ಲ ಸರಿಯಾಗಿ ಮಾಡ್ತೀನಿ. ಹೋಗು, ಕಾರಲ್ಲಿ ಕುತ್ಕೋ. ಆದ್ರೆ ನಾನೇನು ತಪ್ಪೇ ಮಾಡಿಲ್ವಲ್ಲ. ನನ್ನ ಯೂನಿಫಾರ್ಮ್ ಮೇಲೆ ಆಣೆ, ಅದಂತೂ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರನೇ ಗೊತ್ತಾಗೋದಲ್ವಾ ನಿಂಗೆ? ಆಹಾ, ಇವ್ನ ಕರ್ಕೊಂಡ್ ಹೋಗಿ ಒಳ್ಳೆ ಪಾಠ ಕಲ್ಸಿ ಇನ್ಸ್ಪೆಕ್ಟರ್. ಪೊಲೀಸ್ ಆಶೀಶ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸಂಜನಾ ತಿರ್ಗಾ ಬಸ್ಗೋಸ್ಕರ ಕಾಯ್ತಿದ್ರು. ಆದ್ರೆ ಅವಾಗ ಒಂದ್ ಮಹಿಳೆ ಸಂಜನಾ ಹತ್ರ ಬಂದು ಹೇಳ್ತಾರೆ, ಮಗಳೇ, ನಿನ್ ಬಟ್ಟೆಲಿ ರಕ್ತ ತುಂಬಾ ದೂರದಿಂದ ಕಾಣಿಸ್ತಿದೆಮ್ಮ, ಅದನ್ನ ನಿನ್ ದುಪಟ್ಟಾಯಿಂದ ಕವರ್ ಮಾಡ್ಕೋ. ಆಮೇಲೆ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ. ಇದನ್ ಕೇಳಿ ಸಂಜನಾ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಸಡನ್ ಆಗಿ ಆಶೀಶ್ ಅವ್ರ ಹತ್ರ ಮಾತಾಡಕ್ ಬಂದಿರೋ ವಿಷಯ ಅವ್ರಿಗೆ ಜ್ಞಾಪಕ ಬರುತ್ತೆ. ಅವರು ಇದನ್ನೇ ಅವ್ರ ಹತ್ರ ಹೇಳಕ್ಕೆ ಪ್ರಯತ್ನ ಪಡ್ತಿದ್ರು. ಸಂಜನಾ ಆ ಬ್ಲಡ್ ಸ್ಟೇನ್ ಅನ್ನ ಅವರ ದುಪ್ಪಟೆಯಿಂದ ಕವರ್ ಮಾಡ್ಕೊಂಡು ತಕ್ಷಣ ಆಟೋದಲ್ಲಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾರೆ. ಆಮೇಲೆ ಹಾಗೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಹೋಗಿ ಆಶೀಶ್ ನ ರಿಲೀಸ್ ಮಾಡಿಸ್ತಾರೆ. ಆಮೇಲೆ ಆಶೀಶ್ ಹತ್ರ ಕ್ಷಮಾಪಣೆ ಕೇಳಿ ಹೇಳ್ತಾರೆ, ನನ್ನ ಹೆಸರು ಸಂಜನಾ, ಪ್ಲೀಸ್ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿಮ್ಮನ್ ತುಂಬಾ ತಪ್ಪಾಗಿ ತಿಳ್ಕೊಂಡೆ. ಅರೆ ಸಂಜನಾ ಅವರೇ, ಇರ್ಲಿ ಬಿಡಿ. ನಾನೇನು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ, ನಂಗ ಅಷ್ಟೇ ಸಾಕು. ಅವತ್ತಿಂದ ಆಶೀಶ್ ಮತ್ತೆ ಸಂಜನಾ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸಂಜನಾಗೆ ಮನ್ಸಲ್ಲೇ ಆಶೀಶ್ ಮೇಲೆ ಪ್ರೀತಿ ಉಂಟಾಗುತ್ತೆ. ಇಬ್ಬರು ಪಿಕ್ನಿಕ್ ಕಾರಣದಿಂದಾಗಿ, ಟೀ ಕಾರಣದಿಂದಾಗಿ ಅವಾಗವಾಗ ಮೀಟ್ ಮಾಡ್ತಾ ಇದ್ರು. ಆಮೇಲೆ ಒಂದ್ ದಿವಸ ಸಂಜನಾ ಆಶೀಶ್ ಹತ್ರ ಹೇಳ್ತಾರೆ, ಆಶೀಶ್, ನನ್ಗೆ ನೀವಂದ್ರೆ ತುಂಬಾ ಇಷ್ಟ. ಆಮೇಲೆ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕಂತಿದೀನಿ. ಇದಂತೂ ತುಂಬಾ ಒಳ್ಳೆ ವಿಚಾರ ಸಂಜನಾ. ನಿನ್ನಂತ ಹೆಂಡತಿ ನಂಗ್ ಸಿಕ್ಕಿದ್ರೆ ನನ್ ಜೀವನ ಸಾರ್ಥಕ ಆಗೋಗುತ್ತೆ. ಆಶೀಶ್ ಮತ್ತೆ ಸಂಜನಾಗೆ ಮದ್ವೆ ಆಗ್ಬಿಡತ್ತೆ. ಅತ್ತೆ ಮನೆಗ್ ಬಂದು ಸಂಜನಾ ತುಂಬಾ ಖುಷಿಯಾಗಿದ್ರು. ಏನಮ್ಮ ಸೊಸೆ, ನಮ್ ಮನೇಲಿರೋದು ಹೇಗ್ ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿದೆ ಅಮ್ಮ. ಹಾ, ಆದ್ರೆ ನಾನ್ ಸ್ವಲ್ಪ ಸ್ಟ್ರಿಕ್ಟು. ನಾನ್ ಹೇಳೋ ಕಂಡೀಷನ್ ಪ್ರಕಾರನೇ ಇರ್ಬೇಕು. ದೊಡ್ಡ ಸೊಸೆ, ಇವತ್ತಿಂದ ಅಡ್ಗೆ ಕೆಲ್ಸನ ಸಂಜನಾ ಮಾಡ್ಲಿ. ನನ್ನ ಎಲ್ಲಾ ಕಂಡೀಷನ್ಸು ಸಂಜನಾಗೆ ಹೇಳ್ಬಿಡಮ್ಮ. ಸರಿ ಅಮ್ಮ. ಒಂದಿವಸ ಪಾರ್ವತಿ ಸಂಜನಾ ಮತ್ತೆ ಅವ್ರ ನಾದ್ನಿನ ಕರೆದು ಹೇಳ್ತಾರೆ, ಇಲ್ ನೋಡು ದೊಡ್ಡ ಸೊಸೆ, ನಾಳೆ ಪೌರ್ಣಮಿ ಇದೆ. ಅದ್ರಿಂದಾನೇ ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಪ್ರಸಾದ ಮಾಡೋ ಕೆಲ್ಸನ ಸಂಜನಾ ಮಾಡ್ಬಿಡ್ತಾಳೆ. ಆಮೇಲೆ ಪೂಜೆಗ್ ಬೇಕಾಗಿರೋದನ್ನೆಲ್ಲ ನೀನ್ ತಯಾರ್ ಮಾಡ್ಬಿಡು. ಸಂಜನಾ ಬೆಳಗ್ಗೆ ಎದ್ದು ಪ್ರಸಾದ ಮಾಡಿ ಅದನ್ನ ಪೂಜೆ ರೂಮಲ್ಲಿ ಇಡ್ತಾರೆ. ಆಮೇಲೆ ಅವ್ರ ಅತ್ತೆ ಹತ್ರ ಹೋಗ್ತಾರೆ. ಅಮ್ಮ, ಇವತ್ ನೀವು ಈ ಸೀರೆ ಉಟ್ಕೊಳ್ಳಿ, ಇದು ತುಂಬಾ ಚೆನ್ನಾಗಿರತ್ತೆ. ಸರಿ, ನಿನ್ಗೆ ಅದೇ ಆಸೆ ಅಂದ್ರೆ ಕೊಡು, ಇದನ್ನೇ ಹುಟ್ಕೋತೀನಿ. ಪಾರ್ವತಿ ಆ ಸೀರೆನ ಹುಟ್ಕೊಂಡು ಪೂಜೆಗ್ ಬಂದಿರೋ ಮಹಿಳೆಯರ ಮಧ್ಯದಲ್ಲಿ ಹೋಗಿ ಕೂತ್ಕೋತಾರೆ. ಅವಾಗಲ್ಲಿ ಸಂಜನಾ ಪ್ರಸಾದ ಇಡಕ್ಕೆ ಅಂತ ಬರ್ತಾರೆ. ಆದ್ರೆ ಅವರು ಪ್ರಸಾದ ಇಟ್ಟು ಹಿಂದೆ ತಿರುಗಿದಾಗ ಅವಾಗ ಸಡನ್ ಆಗಿ ಅಲ್ಲಿರೋ ಒಬ್ಬ ಮಹಿಳೆ ಅವರ ಬಟ್ಟೆಲ್ ಆಗಿರೋ ಬ್ಲಡ್ ಸ್ಟೈನ್ ಅನ್ನ ನೋಡ್ಬಿಡ್ತಾರೆ. ಆ ಬ್ಲಡ್ ಸ್ಟೈನ್ ನೋಡಿದ ತಕ್ಷಣ ಅವರು ಗಾಬರಿ ಆಗ್ತಾರೆ. ಆಮೇಲೆ ಪಾರ್ವತಿ ಹತ್ರ ಹೇಳ್ತಾರೆ, ಅಯ್ಯೋ ದೇವ್ರೆ, ಪಾರ್ವತಿ ಅಕ್ಕ, ಅಯ್ಯೋ ಏನ್ ಅನರ್ಥ ನಡೀತಿದೆ ನಿಮ್ ಮನೇಲಿ. ಸ್ವಲ್ಪ ನಿಮ್ ಸೊಸೆಯ ಬಟ್ಟೆ ನೋಡಿ. ಅವಾಗ ಪಾರ್ವತಿ ಅವ್ರ ಬಟ್ಟೆಲಿರೋ ಬ್ಲಡ್ ಸ್ಟೇನ್ ನ ನೋಡ್ತಾರೆ. ಆಮೇಲೆ ಅವರಿಗೆ ಕೋಪ ಬಂದ್ಬಿಡುತ್ತೆ. ಸರ್ವನಾಶ ಆಗೋಯ್ತು, ಎಲ್ಲಾನು ಅಶುದ್ಧ ಅಪವಿತ್ರ ಮಾಡ್ಬಿಟ್ಟೆ ನೀನು. ನಿನ್ ಪೀರಿಯಡ್ಸ್ ಯಾವಾಗಂತಾನು ಗೊತ್ತಿರ್ಲಿಲ್ವಾ? ಇದ್ರ ಬಗ್ಗೆ ನಾನು ಗಮನ ಕೊಡ್ಲಿಲ್ಲ ಅಮ್ಮ. ಇವಾಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇದನ್ನ ಹೇಳಿ ಸಂಜನಾ ಡ್ರೆಸ್ ಚೇಂಜ್ ಮಾಡಕ್ಕೆ ಅಂತ ಹೋಗ್ತಾರೆ. ಅವಾಗ ಪಾರ್ವತಿ ಕೋಪದಲ್ಲಿ ಕಿರ್ಚ್ತಾರೆ, ದೊಡ್ಡ ಸೊಸೆ,
ಇಲ್ ನೋಡು, ಎಲ್ಲಿ ಹೋಗಿದ್ಯಾ? ಬೇಗ ಬಾ. ಹೇಳಿ ಅತ್ತೆ, ಏನಾಯ್ತು? ಏನಾಯ್ತಾ? ಸರ್ವನಾಶ ಆಯ್ತು. ಪೀರಿಯಡ್ಸ್ ಆದಾಗ ಮನೇಲಿ ಹೇಗಿರ್ಬೇಕು ಅಂತ ನಿನ್ ಚಿಕ್ಕ ಸೊಸೆಗೆ ಹೇಳ್ಕೊಟ್ಟಿಲ್ವಾ? ಮರ್ತ್ಬಿಟ್ಟೆ ಅತ್ತೆ. ಪಾರ್ವತಿ ಈ ತರ ರೂಢಾಗಿ ಮಾತಾಡೋದನ್ನ ನೋಡಿ ಸಂಜನಾ ಶಾಕ್ ಆಗಿ ಹೇಳ್ತಾರೆ, ಇದು ನ್ಯಾಚುರಲ್ ಆದ ವಿಷಯ ಅಮ್ಮ. ಇದ್ರಲ್ಲಿ ಇಷ್ಟೊಂದು ಟೆನ್ಷನ್ ಆಗಕ್ಕೆ ಏನಿದೆ? ನಾನು ಇವಾಗ್ಲೇ ನ್ಯಾಪ್ಕಿನ್ ಹಾಕೊಂಡು ಡ್ರೆಸ್ ಚೇಂಜ್ ಮಾಡ್ತೀನಿ. ಬಾಯ್ ಮುಚ್ಚು. ಇಲ್ ನೋಡು ಚಿಕ್ಕ ಸೊಸೆ, ನಿನ್ನ ಪೀರಿಯಡ್ಸ್ ಮುಗಿಯೋವರ್ಗೂ ನೀನು ಇಲ್ಲೆಲ್ಲ ಬರ್ಬಾರ್ದು, ಅರ್ಥ ಆಯ್ತಾ? ಇಲ್ಲಿ ಏನಾದ್ರೂ ನೀನ್ ಮುಟ್ಟಿದ್ರೆ ನಿನ್ ಕೈನ ಕತ್ತರಿಸ್ಬಿಡ್ತೀನಿ. ಈ ತರ ಹೇಳಿ ಪಾರ್ವತಿ ದೊಡ್ಡ ಸೊಸೆಗೆ ಸೂಚಿಸ್ತಾರೆ. ಇಲ್ ನೋಡು ದೊಡ್ಡ ಸೊಸೆ, ಇವಳನ್ನ ಬಂದ್ ಹಿಡಿ, ಆಮೇಲೆ ಇವಳನ್ನ ತಗೊಂಡ್ ಹೋಗಿ ಆ ರೂಮ್ ಒಳಗ್ ಹಾಕು. ಪಾರ್ವತಿ ಮತ್ತೆ ಅರ್ಚನಾ ಇಬ್ರು ಸಂಜನಾ ಕೈ ಇಟ್ಕೊಂಡು ಅವ್ರನ್ನ ಎಳ್ಕೊಂಡು ಬೇರೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಪಾರ್ವತಿ ಅವ್ರಿಗೆ ಅರ್ಥ ಮಾಡಿಸ್ತಾ ಹೇಳ್ತಾರೆ, ಇನ್ಮೇಲೆ ನೀನು ಇದೇ ರೂಮಲ್ಲಿ ಇರ್ಬೇಕು. ಆಮೇಲೆ ಪೀರಿಯಡ್ಸ್ ಮುಗ್ದಾದ್ಮೇಲೆ ಸ್ನಾನ ಮಾಡ್ಕೊಂಡೆ ನಿನ್ ಮನೆ ಒಳಗ್ ಕಾಲಿಡ್ಬೇಕು. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಈ ಕಾಲದಲ್ಲಿ ಈ ಹಳೆಯ ಟ್ರೆಡಿಷನಲ್ ಎಲ್ಲ ಯಾರ್ ಫಾಲೋ ಮಾಡ್ತಾ ಇರ್ತಾರೆ? ಸಂಜನಾ, ಈ ಮನೇಲಿ ಹಾಗೆ ಈ ಮನೆ ಹೆಣ್ಮಕ್ಳು ತುಂಬಾ ದಿವಸದಿಂದ ಇದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಮತ್ತೆ ನೀನು ಇದನ್ನ ಫಾಲೋ ಮಾಡ್ಬೇಕು. ನಾನ್ ನನ್ಗೆ ದಿವಸ ಊಟ ಇಲ್ಲಿ ಬಾಕ್ಲತ್ರ ಇಟ್ಬಿಡ್ತೀನಿ, ಆಯ್ತಾ? ಅದನ್ನ ತಗೊಂಡೇ ನೀನ್ ತಿನ್ಬೇಕು. ಸಂಜನಾ ಮಾಡರ್ನ್ ಥಾಟ್ಸ್ ಇರೋ ಒಂದು ಹುಡುಗಿ. ಪೀರಿಯಡ್ಸ್ ಅಂದ್ರೆ ಏನು, ಅದ್ ಯಾಕೆ ಉಂಟಾಗುತ್ತೆ, ಇದೆಲ್ಲ ಅವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು. ಅದ್ರಿಂದಾನೇ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇರ್ಲಿಲ್ಲ. ಅವರು 2 ದಿವಸಕ್ಕೆ ಊಟ ತಿಂಡಿ ಇಲ್ದೆ ಆ ರೂಮಲ್ಲಿ ಇರ್ತಿದ್ರು. ಆಮೇಲೆ ಅವ್ರಿಗೆ ಇದನ್ನೆಲ್ಲ ತಡಿಯಕ್ಕಾಗ್ದೇ ಇರೋವಾಗ ಅವರು ಅವರಣ್ಣ ಗಣೇಶ್ಗೆ ಫೋನ್ ಮಾಡ್ತಾರೆ. ಹಲೋ ಗಣೇಶ್ ಅಣ್ಣ, ಎಲ್ಲಿದ್ದೀರಾ? ತಂಗಿ, ಕಾರಲ್ಲಿದ್ದೀನಮ್ಮ. ಆಫೀಸಿಗೆ ಹೋಗ್ತಿದ್ದೀನಿ. ಹೇಳು, ಏನು ಅಂತ? ಆಫೀಸ್ಗೆ ಆಮೇಲೆ ಹೋಗೋಣ, ಮೊದ್ಲು ನಮ್ಮ ಅತ್ತೆ ಮನೆಗೆ ಹೊರಟ್ ಬನ್ನಿ, ನನ್ನ ಮನೆ ಕರ್ಕೊಂಡು ಹೋಗಿ. ಇದನ್ ಕೇಳಿದ ತಕ್ಷಣ ಗಣೇಶ್ ತಕ್ಷಣ ಸಂಜನಾ ಮನೆಗೆ ಹೋಗ್ತಾರೆ. ಏನಾಯ್ತಮ್ಮ? ಅತ್ತೆ ಮನೆ ಬಿಟ್ಟು ಬರ್ಬೇಕು ಅಂದ್ರೆ ಏನಾಯ್ತು? ಗಲಾಟೆ ಏನಾದ್ರೂ ಆಯ್ತಾ ನಿಂದು? ಇದನ್ನೆಲ್ಲ ನಾನು ಮನೆಗ್ ಹೋದ್ಮೇಲೆ ಹೇಳ್ತೀನಿ, ಮನೆಗ್ ಹೋಗೋಣ. ಸಂಜನಾ ತಕ್ಷಣ ಅವ್ರಮ್ಮ ಮನೆಗ್ ಹೋಗೋದನ್ನ ನೋಡಿ ಪಾರ್ವತಿಗೆ ಕೋಪ ಬರುತ್ತೆ. ಆಮೇಲೆ ಹೇಳ್ತಾರೆ, ಹೇಗೂ ಈ ಮನೆಯಿಂದ ಹೋಗ್ತಿದ್ಯಾ, ಆದ್ರೆ ಜ್ಞಾಪಕ ಇರ್ಲಿ, ಈ ಮನೆಯ ಆಚಾರ ವಿಚಾರ ಎಲ್ಲ ಅರ್ಥ ಮಾಡ್ಕೊಂಡು ಯಾವಾಗ ಅದ್ರ ಪ್ರಕಾರ ನಡೀತೀಯೋ ಅದ್ವರ್ಗೂ ನನ್ ಮಗ ನಿನ್ ಮುಖನೂ ನೋಡಕ್ ಬರಲ್ಲ. ಮಾರನೇ ದಿವ್ಸ ಆಶೀಶ್ ಮನೆಗ್ ಬರ್ತಾರೆ. ಸಂಜನಾ ಮನೇಲಿ ಇಲ್ದೇ ಇರೋದನ್ನ ನೋಡಿ ತುಂಬಾ ಬೇಜಾರಾಗ್ತಾರೆ. ಅಮ್ಮ ಅಮ್ಮ, ಸಂಜನಾ ಕಾಣಿಸ್ತಾ ಇಲ್ಲ, ಹೊರಗಡೆ ಎಲ್ಲಾದ್ರೂ ಹೋಗಿದಾಳ? ಆಶೀಶ್ ಇದನ್ ಕೇಳಿದ ತಕ್ಷಣ ಪಾರ್ವತಿ ಮತ್ತೆ ಅರ್ಚನಾ ಎಲ್ಲದನ್ನು ಹೇಳ್ತಾರೆ. ಅವ್ರು ಹೇಳಿದ್ದನ್ ಕೇಳಿ ಆಶೀಶ್ ಹೇಳ್ತಾರೆ, ಏನ್ ರೂಲ್ಸ್ ನಿಮ್ದೆಲ್ಲ ಇದು? ಇದಂತೂ ಹಳೆ ಮರಕ್ಕೆ ಹಗ್ಗ ತಕೊಂಡಾಗೇನೆ. ಇದೆಲ್ಲ ನಿಮ್ಮ ಭ್ರಮೆ ಅಷ್ಟೇ, ಭ್ರಮೆ. ಈ ನಿಯಮಗಳಿಂದೆಲ್ಲ ಏನಾಗತ್ತೆ? ಅವಾಗ ಆಶೀಶ್ ಅವರ ದೊಡ್ಡ ಅಣ್ಣ ಅಜಯ್ ಅಲ್ಲಿಗೆ ಬರ್ತಾರೆ. ಆಮೇಲೆ ಹೇಳ್ತಾರೆ, ಪೀರಿಯಡ್ಸ್ ನ ಬಗ್ಗೆ ನಮ್ಮ ಮನೆಯಲ್ಲಿ ಹಳೆ ವಿಚಾರ ಇದೆ. ಅದ್ರ ಬಗ್ಗೆ ನಿಂಗೆ ಯಾಕೆ ಸಮಸ್ಯೆ ಈಗ? ಈ ನಿಯಮ ಅಂಧವಿಶ್ವಾಸ ಅಷ್ಟೇ, ಮತ್ತೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇದು. ಇಂಥ ನಿಯಮಗಳೆಲ್ಲ ಇದೆಯಲ್ಲ, ಹೆಂಗಸರಿಗೆ ಇನ್ನೂ ಹಾಳು ಮಾಡುತ್ತೆ. ಇದನ್ ಕೇಳಿ ಪಾರ್ವತಿಗೆ ಕೋಪ ಬರುತ್ತೆ. ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಮಗ್ನೆ? ತುಂಬಾ ವರ್ಷಗಳಿಂದ ನಾನ್ ರೂಢಿಸ್ಕೊಂಡ್ಬಂದಿರೋ ಆಚಾರ ವಿಚಾರಗಳನ್ನ ಬಿಡಕ್ ಹೇಳ್ತೀಯ ನೀನು? ಹಾ, ಮುರಿದ್ಬಿಡಮ್ಮ. ಈಗ ವಿಜ್ಞಾನದ ಜೀವನ. ಪೀರಿಯಡ್ಸ್ ಟೈಮಲ್ಲಿ ಈಗ ಅವರನ್ನವರು ಸ್ವಚ್ಛವಾಗಿಡೋಕೆ ಮತ್ತೆ ಒಳ್ಳೇದಾಗಿರೋಕೆ ತುಂಬಾ ವಸ್ತುಗಳೆಲ್ಲ ಇವೆ ಈಗ, ಗೊತ್ತಾ? ಇದನ್ನೆಲ್ಲ ಕೇಳಿದ್ಮೇಲೂ ಪಾರ್ವತಿ ಅವ್ರ ಹಠನ ಬಿಡಕ್ಕೆ ತಯಾರಾಗಿರ್ಲಿಲ್ಲ. ಆತರ ಸಾಧನೆಗಳಲ್ಲಿ ನನಗ್ ಯಾವ ವಿಶ್ವಾಸನೂ ಇಲ್ಲ. ನನ್ನ ಮನೇಲಿ ಆ ಹಳೆ ನಿಯಮಗಳನ್ನ ಪಾಲಿಸ್ಬೇಕು ಅಷ್ಟೇ. ಸರಿ, ಹಾಗಾದ್ರೆ ನಾನು ಈ ಮನೆಯಲ್ಲಿ ಇನ್ನಿರಲ್ಲ. ಇವತ್ತೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಸಂಜನಾನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಇದನ್ ಕೇಳಿದ ತಕ್ಷಣ ಪಾರ್ವತಿ ಅವರ ಹಠನ ಬಿಟ್ಟು ಇದರ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಮನ್ಸಲ್ಲೇ ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತಾರೆ, ನನ್ನ ಮಗನನ್ನೇ ನನ್ನಿಂದ ದೂರ ಮಾಡೋ ಯಾವ ನಿಯಮಗಳು ನನ್ಗೆ ಬೇಕಾಗಿಲ್ಲಪ್ಪ. ಇವತ್ ನನ್ಗೆ ಎಲ್ಲ ಅರ್ಥ ಆಯ್ತು. ಈ ಪ್ರಪಂಚನೂ ಜೀವನಾನು ತುಂಬಾ ಬದಲಾಗಿದೆ ಅಂತ ನನಗ್ ಗೊತ್ತಾಯ್ತು. ಸರಿ, ಬೇಗ ಹೋಗಿ ಸೊಸೆನ ಮನೆ ಕರ್ಕೊಂಡ್ ಬಾ. ಸರಿ, ನನ್ನ ನಾದ್ನಿಗೆ ಹೇಳ್ಬಿಡಿ, ಇವಾಗ ಅವ್ರ ತರಾನೇ ಅವರ ಅತ್ತೆನೂ ಮಾಡರ್ನ್ ಆಗಿ ಬದ್ಲಾಗ್ಬಿಟ್ರು ಅಂತ. ಈ ತರ ಪಾರ್ವತಿ ಹಳೆಯ ರೂಢಿ ನಿಯಮಗಳನ್ನ ಅವ್ರ ಮಗನಿಗೋಸ್ಕರ ಬಿಟ್ಕೊಟ್ಬಿಡ್ತಾರೆ. ಅವರ ಈ ಬದಲಾವಣೆ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ಆಮೇಲೆ ಅವರೇ ಸಂಜನಾನ ಮನೆ ಕರ್ಕೊಂಬರ್ತಾರೆ. ಆಮೇಲೆ ಮಾರನೇ ತಿಂಗಳು ಬರೋ ಪೌರ್ಣಮಿಗೆ ಅವರ ಕುಟುಂಬದಲ್ಲಿರೋ ಎಲ್ಲರ ಜೊತೆನೂ ಸೇರ್ಕೊಂಡು ತುಂಬಾ ಖುಷಿಯಾಗಿ ಶ್ರೀ ಸತ್ಯನಾರಾಯಣ ಪೂಜೆನ ಮಾಡ್ತಾರೆ. ಇದರಿಂದ ಆ ದೇವರು ಪ್ರಸನ್ನರಾಗ್ತಾರೆ. ಜೊತೆಗೆ ತಪ್ಪಾದ ರೂಢಿಗಳಿಗೆ ಒಂದು ಅಂತ್ಯನೂ ಸಿಗತ್ತೆ.